ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ನಂದಗೋಕುಲ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮೀನಾ ಮತ್ತು ಅಮೂಲ್ಯನ ಕಿಡ್ನಾಪ್ ಮಾಡಿರ್ತಾರೆ. ಸೊ ಹಾಗಾಗಿ ಶ್ರೀಕಂಠ ಮದುವೆ ಹುಡುಗಿನ ಕಿಡ್ನಾಪ್ ಮಾಡ್ಕೊಬನ್ನಿ ಅಂದರೆ ಅಮ್ಮ ಮತ್ತು ಮೀನಾನ ಕಿಡ್ನಾಪ್ ಮಾಡಿರ್ತಾರೆ. ಅವಳು ನನ್ನ ತಂಗಿ ಕೊಡೋ ಮೊದಲು ಬಿಡೋಗಿ ಅಂತ ಹೇಳ್ತಾರೆ. ಆಗ ಬಂದು ಸಾರಿ ಕೇಳ್ತಿರ್ತಾರೆ. ಸಾರಿ ಅಕ್ಕ, ಯಾರನ್ನೂ ಕಿಡ್ನಾಪ್ ಮಾಡೋ ಮೊದಲು ನಿಮ್ಮ ಕಿಡ್ನಾಪ್ ಮಾಡಿದೆ. ಏನೋ ಅಕ್ಕನ? ಅಯ್ಯೋ ನಿನ್ನ ನಾನು ಯಾವ ಸಮಯ ನಿಂಗೆ ಅಕ್ಕನೋ ಅಂತ ಹೇಳ್ತಾರೆ. ಯಾರನ್ನು ಕಿಡ್ನಾಪ್ ಮಾಡೋಕೆ ಹೋಗಿದ್ರಿ ಏನ್ರೋ ಅಂತ ಹೇಳ್ತಾರೆ. ಅಯ್ಯೋ ನಮ್ಮ ದಯವಿಟ್ಟು ಸಾರಿ ಅಕ್ಕ, ಮಿಸ್ ಆಯಿತು ಅಂತ ಹೇಳ್ತಾರೆ. ದಯವಿಟ್ಟು ನಿಮ್ಮನ್ನ ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾರೆ. ಏಯ್ ಯಾರು ಅಂತ ಹೇಳ್ರೋ, ನಮ್ಮನ್ನ ಬದಲು ಯಾರನ್ನ ಕಿಡ್ನಾಪ್ ಮಾಡೋಕೆ ಹೋಗಿದ್ರೋ ನೀವು ಅಂತ ಹೇಳ್ತಿರ್ತಾರೆ. ಅದರಲ್ಲಿ ಒಬ್ಬ ಏಯ್ ಬಿಡ್ತಾ ಇರ್ತಾನೆ, ಸುಮ್ಮನೆ ಇಲ್ಲಿಂದ ಹೋಗೋದನ್ನು ಕಲ್ತ್ಕೊಳ್ಳಿ ನೀವಿಬ್ಬರು ಅಂತ ಬೈತಾನೆ. ಸರಿ ಅಂದ್ಬಿಟ್ಟು ಕಟ್ನ ಬಿಡ್ತಾನೆ. ಅದನ್ನೆಲ್ಲ ಪೂರ್ತಿಯಾಗಿ ಶ್ರೀಕಂಠ ಸೈಡಲ್ಲಿ ಹಾಗೆ ನಿಂತ್ಕೊಂಡು ನೋಡ್ತಿರ್ತಾರೆ. ಮೀನಾ ಮತ್ತು ಅಮೂಲ್ಯ ಗೊತ್ತಲ್ಲ ಫುಲ್ಲು ಹೇಗೆ ಲೇಡಿ ರೌಡಿಗಳು. ಆಗ ಫುಲ್ಲು ಸೊಂಟಕ್ಕೆ ಸೆರಗ ಕಟ್ಕೊಂಡು ಇಬ್ಬರು ಕೂಡ ಚೆನ್ನಾಗಿ ಆ 4 ಜನ ರೌಡಿಗಳನ್ನ ಚೆನ್ನಾಗಿ ಹೊಡಿತಾರೆ. ಅದನ್ನು ಶ್ರೀಕಂಠ ನೋಡಿ ಭಯ ಬೀಳ್ತಿರ್ತಾನೆ. ಏನಪ್ಪ ಇದು, ಇವ್ರು ಹೀಗೆ ಹೊಡಿತಿದ್ರಲ್ಲ, ಇವ್ರೇನು ಹೆಣ್ಮಕ್ಳ ಹಿಂಗೆ ಹೊಡಿತಿದ್ರಲ್ಲ ಅಂತ ಅನ್ಕೋತಾರೆ. ಆದರೆ ಹೆಣ್ಮಕ್ಳಾದರೂ ಸ್ಟ್ರಾಂಗು ಗುರು. ಆಗ ಚೆನ್ನಾಗಿ ಅವ್ರಿಗೆ ಹೊಡಿತಿರ್ತಾರೆ. ಯಾರೋ ನಿಮ್ಮನ್ನು ಕಳಿಸಿದ್ದು ಹೇಳ್ರೋ, ಅಲ್ಲಿ ಯಾರನ್ನೋ ಕಿಡ್ನಾಪ್ ಮಾಡೋಕ್ಕೆ ಹೋಗಿದ್ರಿ ನೀವು, ಹೇಳಿದರೆ ಸರಿಯೋಯ್ತು, ಇಲ್ಲ ಅಂತಂದರೆ ನಿಮ್ಮನ್ನಂತೂ ಖಂಡಿತ ಉಳಿಸಲ್ಲ ನಾವು. ಹೇಳಿ, ನಮ್ಮನ್ನು ಬಿಟ್ಟು ಬೇರೆ ಇನ್ಯಾರನ್ನ ಕಿಡ್ನಾಪ್ ಮಾಡೋಕೆ ಹೋಗಿದ್ದು, ಯಾರೋ ಇದನ್ನು ಕಳಿಸಿದ್ದು, ನಿಂತ್ಕೊಳ್ರೋ ಅಂತ ಹೇಳಿಬಿಟ್ಟು ಚೆನ್ನಾಗಿ ಹೊಡಿತಾ ಇರ್ತಾರೆ. ಶ್ರೀಕಂಠನ್ಗೆ ಫುಲ್ಲು ನಡ್ಕ ಶುರು ಆಗಿರುತ್ತೆ. ಏನಪ್ಪ ಮಾಡೋದು, ಹೇಳ್ಬಿಟ್ರೆ ಏನು ಕತೆ, ಏನು ಮಾಡೋದು ಇವಾಗ ಅಂತ ಹೇಳ್ತಿರುತ್ತೆ. ಏಯ್ ನಿಂತ್ಕೊಳ್ರೋ ಅಂತ ಹೇಳ್ತಿರ್ತಾರೆ. ಮೀನಾ, ಏನು ಅನ್ಕೊಂಬಿಟ್ಟಿದ್ದೀರಾ ನೀವು ನಮ್ಮನ್ನು, ಒಬ್ಬೊಬ್ಬರನ್ನು ಹುಟ್ಟಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ ಅಂತ ಹೇಳಿ ಚೆನ್ನಾಗಿ ಆ 4 ಜನನ ಇಟ್ಕೊಂಡು ಬಾರಿಸ್ತಾ ಇರ್ತಾಳೆ. ಹೇಳ್ರೋ, ಯಾರೋ ನಿಮ್ಮನ್ನು ಕಳಿಸಿದ್ದು, ಯಾರೋ ನಿಮ್ಮ ಬಾಸು, ಹೇಳಿದ್ರೆ ಸರಿ ಆಯಿತು ಅಂತ ಹೇಳ್ತಿರ್ತಾರೆ. ಅದರಲ್ಲಿ ಮೀನಾ ಒಬ್ಬನ ಮುಚ್ಚಳನ ತೆಗಿತಾಳೆ. ಹೇಳ್ರೋ, ಯಾರೋ ನಿಮ್ಮನ್ನು ಕಳಿಸಿದ್ದು, ಹೇಳಲಿಲ್ಲ ಅಂತಂದರೆ ಇಲ್ಲೇ ನಿಮ್ಮನ್ನು ಹುಟ್ಟಲಿಲ್ಲ ಅನಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಶ್ರೀಕಂಠ ಕಳಿಸಿದ್ದು, ಏನು ಶ್ರೀಕಂಠನ ಕಳಿಸಿದ್ದು ನಿಮ್ಮನ್ನು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅವನು ಕಿಂಡಿಯಲ್ಲಿ ನೋಡ್ತಿರ್ತಾನೆ. ಆಗ ಅಮ್ಮು ಅದನ್ನು ನೋಡ್ತಾಳೆ. ಅಣ್ಣ ಶ್ರೀಕಂಠನ ಅಲ್ಲೇ ನಿಂತಿದ್ದಾನೆ, ನಿಂತ್ಕೊ ಅಂತ ಹೇಳ್ತಾನೆ. ಆಗ ಶ್ರೀಕಂಠ ಎದ್ರುಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಹತ್ಬಿಟ್ಟು ಓಕೆ ಅಂತ ಓಡೋಗ್ತಿರ್ತಾನೆ. ಅದೇ ಟೈಮ್ಗೆ ಇಬ್ಬರು ಕೂಡ ಹಿಂದೆನೇ ಫಾಲೋ ಮಾಡ್ಕೊಂಡು ಬಂದು ಅಡ್ಡಗಟ್ಟಿ ನಿಂತಿರ್ತಾರೆ. ಅಣ್ಣ ನೀನಾ ಅಂತಾಳೆ ಅಮ್ಮು. ನೀನಾ ಇಂಥ ಕೆಲಸ ಮಾಡ್ತಿರೋದು, ನಾವೇನೋ ಮಾಡಿದ್ದೀವಿ ನಿನಗೆ, ಹೀಗೆಲ್ಲ ಯಾಕೆ ದ್ವೇಷ ಕಾಡಿಸ್ತಿದ್ಯಾ? ನಮ್ಮ ಪಾಪ ನಮ್ಮ ಮಾವ ಏನೋ ಮಾಡಿದ್ದಾರೆ, ಅವ್ರು ದುಡ್ದಂತಹ ಕಷ್ಟಪಟ್ಟು ದುಡ್ದಲ್ಲಿ ಅವ್ರ ಮಗನ ಮದುವೆ ಮಾಡ್ತಿದ್ದಾರೆ. ಅವತ್ತು ನೋಡಿದರೆ ನನ್ಗೆ ಹೊಡೆದೆ, ನಮ್ಮ ಮಾವಂಗೆ ಹೊಡೆದೆ, ವಲ್ಲಭಂಗೆ ಹೊಡೆದೆ, ಅದೆಲ್ಲ ನಿಮ್ಮ ಸುಮ್ಮನಾದೆ ಅಣ್ಣ ಅಂತ. ಈಗ ಈ ಮದುವೆ ಹೆಣ್ಣನ್ನ ಕಿಡ್ನಾಪ್ ಮಾಡಿ ಮಾಧವ್ ಭಾವ್ ಅಂತ ಮದುವೆ ಸ್ಟಾಪ್ ಮಾಡೋಕ್ಕೆ ಅಂತ ಮಾಡಿದ್ಯಾ? ನಿಮಗೇನು ಮನುಷ್ಯತ್ವನೇ ಇಲ್ವಾ? ಮಾತಾಡೋ, ಅಷ್ಟೆಲ್ಲ ಕಿರ್ಚಾಡ್ತಿದ್ಯಾ, ಇದೆಲ್ಲ ಯಾಕೆ ಮಾತಾಡ್ತಿದ್ಯೋ ಅಂತ ಹೇಳ್ತಾರೆ. ಆಗ ಮೀನಾ, ಸುಮ್ಮನಿರೋ ಅಮ್ಮು, ಇವ್ರಿಗೆಲ್ಲ ಎಷ್ಟು ಹೇಳಿದ್ರು ಅಷ್ಟೇ, ಸುಮ್ಮನಿರಕ್ಕ, ಇವ್ರಿಗೆಲ್ಲ ನಾವು ಬುದ್ಧಿ ಕಲಿಸ್ಲೇಬೇಕು, ಇಲ್ಲಾಂದರೆ ಸರಿ ಹೋಗಲ್ಲ ಅಂತ ಹೇಳ್ತಾರೆ. ನನಗೆ ಏಯ್ ಹೋಗಿ ಆ ಕಡೆ ಅಮ್ಮು ಅಂತ ಹೇಳ್ತಾರೆ. ನೀನು ನನ್ನ ಅಣ್ಣ ಅಂತ ಕರಿಬೇಡ, ನನಗೂ ಅಷ್ಟೇ ನಿನ್ನ ಅಣ್ಣ ಅಂತ ಹೇಳ್ಕೊಳ್ಳೋಕ್ಕೂ ನನಗೆ ನಾಚಿಕೆ ಆಗ್ತಿದೆ. ನೀನು ಇಂಥ ನೀಚ ಅಂತ ನನಗೆ ಗೊತ್ತಿರಲಿಲ್ಲ, ಇಷ್ಟು ಕೆಟ್ಟದಾಗಿ ನಡ್ಕೋತೀಯ ಅಂತ ಗೊತ್ತಿಲ್ಲ, ಏನು ದ್ವೇಷ ಅಂತ ಸಾಧಿಸ್ತಾ ಇದೆಯಾ ನೋಡು, ಇದೇ ಕೊನೆ, ಇನ್ಯಾವತ್ತೂ ಕೂಡ ನಮ್ಮ ಮನೆಯವ್ರ ದ್ವೇಷಕ್ಕೆ ನೀನು ಬರೋಕ್ಕೊಡ್ದು ಅಂತ ವಾರ್ನ್ ಮಾಡ್ತಿರ್ತಾಳೆ. ಅಮ್ಮು ಬಾ ಅಮ್ಮು, ಟೈಮ್ ಆಗುತ್ತೆ, ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಕೋಣದ ಮುಂದೆ ಕಿಂದ್ರಿ ಬಾರಿಸ್ದಾಗೆ ಇವ್ರಿಗೆ ಎಷ್ಟೇ ಹೇಳಿದ್ರು ಅರ್ಥ ಆಗಲ್ಲ, ಇವ್ರ ದ್ವೇಷನ ಬಿಡಲ್ಲ, ಇವರು ದ್ವೇಷ ಕಟ್ಕೊಂಡೇ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲೇನೋ ಟೆನ್ಷನ್ ಮಾಡ್ಕೊತಿರ್ತಾರೆ ಅಂತ. ಅಕ್ಕ ನೋಡು, ಇವ್ರಿಗೆಲ್ಲ ತಕ್ಕ ಬುದ್ಧಿ ಕಲಿಸ್ಲೇಬೇಕು, ಕಂಪ್ಲೇಂಟ್ ಕೊಡೋಣ, ಮಾವಂಗೆ ಹೇಳೋಣ ಅಂತ ಹೇಳ್ತಾರೆ. ಬೇಡ ಅಮ್ಮ, ಕೊಡಬೇಡ, ಕೊಟ್ಟರೆ ಮತ್ತೆ ಇನ್ನೂ ದೊಡ್ಡ ವಿಷಯ ಆಗುತ್ತೆ, ದೊಡ್ಡ ಗಲಾಟೆ ಆಗುತ್ತೆ, ಅವ್ರು ಇನ್ನೂ ಅವರ ಒಂದು ಕೋಪನ ಬಿಡಲ್ಲ, ಇನ್ನೂ ಏನೇನೋ ಮಾಡೋಕ್ಕೆ ಅಂತ ಹೋಗ್ತಿರ್ತಾರೆ ಅಂತ ಹೇಳ್ತಾರೆ. ಇಷ್ಟಕ್ಕೆ ಸುಮ್ಮನಿರು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮದುವೆ ಮನೇಲಿ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಇಷ್ಟೊತ್ತಾಯಿತು ಅವ್ರು ಸುಳ್ಳುವೇ ಇಲ್ವಲ್ಲ, ಎಲ್ಲೋ ಬಿಟ್ಟೋ ಈ ಹುಡುಗರು, ಏನು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ತಾರೆ. ಆಗ ಏನಪ್ಪ, ಏನು ಹೆಣ್ಮಕ್ಳಪ್ಪ ಇವರು, ಇವರು ಟೆನ್ಷನ್ ಕೊಡ್ತಿಲ್ಲ, ನಮಗೂ ಟೆನ್ಷನ್ ಕೊಡ್ತಿದ್ದಾರೆ, ರಾತ್ರಿ ಎಲ್ಲ ನಮ್ಮ ಜೊತೆನೇ ಇದ್ದರೆ, ನೋಡಿದರೆ ಇವಾಗ ಎಲ್ಲೋ ಹೋಗ್ಬಿಟ್ಟಿದ್ದಾರಲ್ಲ ಅಂತ. ಅದರಲ್ಲೂ ಪ್ರೀತಿಸಿ ಮದುವೆ ಆಗಿದ್ದರೆ, ಮದುವೆ ಆದರೂ ಕೂಡ ಇವರು ಓಡೋಕ್ಕೆ ಹೇಗೆ ಸಾಧ್ಯ, ಅವ್ರು ಗಂಡದಿರು ಇಲ್ಲೇ ಇದ್ದಾರಲ್ಲ ಅಂತ ಮಾತಾಡ್ತಿರ್ತಾರೆ. ಸುಮ್ಮನಿರಮ್ಮ, ಹಂಗೆಲ್ಲ ಮಾತಾಡಬೇಡಿ ಅಂತ ಕೇಶವ ಹೇಳ್ತಿರ್ತಾರೆ. ಎಲ್ಲೋ ಹೋಗಿರ್ತಾರೆ, ನಾವು ಟೆನ್ಷನ್ ಇದ್ದೀವಕ್ಕ, ನೀವು ಏನೇನೋ ಮಾತಾಡಬೇಡ, ಸುಮ್ಮನಿರು ಅಂತ ಹೇಳ್ತಾರೆ. ಆಗ ಗಿರಿಜಾ, ನಂಗೆ ಯಾಕೋ ತುಂಬ ಬೇಜಾರಾಗ್ತಿದೆ, ಆ ಹೆಣ್ಮಕ್ಳು ಎಲ್ಲೋ ಕಾಣಿಸ್ತಿಲ್ಲ, ಅವ್ನು ಮೊದಲು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಸರಿ ಗಿರಿಜಾ, ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಇಬ್ಬರು ಕೂಡ ಬರ್ತಾರೆ. ಆಗ ಅಮ್ಮ ನೋಡ್ತಾಳೆ, ಅದಕ್ಕೆ ಬರ್ತಿದ್ದಾರೆ ಎಲ್ಲೇ ನೋಡಿ. ಆಗ ಎಲ್ಲೋಗಿದ್ರಮ್ಮ ನೀವು, ಹೇಳ್ತಲೇ ಕೇಳ್ತಾರೆ, ಒಂದು ಮಾತು ಹೇಳೋಗ್ಬೇಕು ತಾನೆ ಅಂತ ಹೇಳ್ತಾರೆ. ಅದು ಅತ್ತೆ, ನಾವು ದೇವಸ್ಥಾನಕ್ಕೆ ಅಂತ ಹೋಗಿದ್ದು ಅಂತ
ಹೇಳ್ತಾರೆ, ಏನು ದೇವಸ್ಥಾನಕ್ಕೆ ಹೋಗಿದ್ದೆ, ಅದು ಅಮ್ಮಗೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಬಂದಿರಲಿಲ್ವಂತೆ, ಭಯ ಪಟ್ಟಿದ್ಲು. ಹಾಗಾಗಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೋಗಿದ್ದು. ಏನರಮ್ಮ ಎಲ್ಲಾದರೂ ಹೋಗ್ಬೇಕಾದ್ರೆ ಫೋನ್ ತೊಗೊಂಡು ಹೋಗ್ಬೇಕಲ್ವಾ ಅಂತ ಹೇಳ್ತಾರೆ ನಂದನು. ಅದು ಮಾವ ಇಲ್ಲೇ ಹತ್ರದಲ್ಲೇ ಅರ್ಧ ಕಿಲೋಮೀಟ್ರ್ ಅಷ್ಟೇ, ಅದಕ್ಕೆ ನಡ್ಕೊಂಡು ಹೋಗಿದ್ವಿ. ಸರಿ ಆಯಿತು, ಬೇಗ ಬೇಗ ರೆಡಿಯಾಗಿ ಟೈಮ್ ಆಯಿತು, ಈ ಶಾಸ್ತ್ರ ಎಲ್ಲ ಮಾಡಬೇಕು, ಶಾಸ್ತ್ರ ಎಲ್ಲ ಶುರು ಮಾಡಬೇಕು ಅಂತ ಹೇಳ್ಬಿಟ್ಟು ನಂದ ಹೋಗ್ತಾರೆ. ಆಗ ವಲ್ಲಭ ಕೇಳ್ತಾನೆ, ಕುಳ್ಳಿ ಎಲ್ಲೋಗಿದೆ ಅಂತ ಕರೆಕ್ಟಾಗಿ ಹೇಳು. ಕಣೋ ದೇವಸ್ಥಾನಕ್ಕೆ ಹೋಗಿದೆ, ನೀನೇ 7 ಜನ್ಮದಲ್ಲೂ ನನ್ನ ಗಂಡಾಗಿ ಬಂದ್ಬಿಡ್ಬೇಕು ಅಂತ ಕೇಳ್ಕೊಬರಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ. ಮೀನನ್ನು ಕೂಡ ಕೇಳ್ತಿದ್ರೆ, ಮೀನಾ ಸರಿಯಾಗಿ ನಿಜ ಹೇಳು. ಹೌದು, ನಾವು ಎಲ್ಲೋಗಿದ್ದೆ ಅಂತ ನಿಮ್ಗೆ ಗೊತ್ತಿಲ್ಲ. ಹಾಗಾದರೆ ನಾವು ಹೇಳಿದ್ದೆ ಸರಿ, ಗೊತ್ತಾಯ್ತಾ? ಬಾರೆ ಅಮ್ಮು, ಟೈಮ್ ಆಯಿತು, ನಾವು ರೆಡಿ ಆಗೋಣ. ನಾವು ಹೇಳ್ತಾ ಇದ್ದರೆ ಇವರು ಕೇಳಿಸ್ಕೊತಾನೆ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಾಧವನ್ನ ರೆಡಿ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ. ಕೇಶವ, ವಲ್ಲಭ, ಸುಂದರ ಎಲ್ಲರೂ. ಆದರೂ ಏನೋ ಮಿಸ್ಸಿಂಗ್ ಅಣ್ಣ, ನಿನಗೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ಹೌದು, ಕಪ್ಪಿಲ್ಲ, ಹೋಗು ಕಪ್ಪಿಸ್ಕೊಬರೋಗಿ ಅಂತ ಹೇಳ್ತಾರೆ. ಹಾಗವರು ಹೆಣ್ಣಿನ ರೂಮ್ಗೆ ಅಂತ ಹೋಗ್ತಾರೆ. ಕರೆಕ್ಟಿಗೆ ಯಾಕೆ ನೀನು ಮಧ್ಯೆ ಬಂದೆ? ಅಯ್ಯೋ ರಾಮ, ನೀನೇ ತಾನೇ ಮಧ್ಯೆ ಬಂದಿರೋದು, ಏನೋ ಬೇಕೋ ನಿನಗೆ ಅಂತ ಹೇಳ್ತಾರೆ. ನಾನೇನೋ ಇಸ್ಕೊಂಡ್ಕೊಳಕ್ಕೆ ಅಂತ ಬಂದರೆ ಕಾಡ್ಗಿನ ನಾನು ಅಷ್ಟೊಂದು ಚೆನ್ನಾಗಿ ಕಾಣ್ತಿದ್ದೀನ? ಹಂಗೆ ಹೇಳ್ಬೋದಿತ್ತಲ್ವ ಚೆನ್ನಾಗಿದೆ ಅಂತ. ಈ ಕಡೆಗೆ ಕೊಡ್ತೀಯೋ ಇಲ್ವೋ ನೀನು ಅಂತ ಹೇಳ್ತಾರೆ. ಸರಿ ಆಯಿತು, ಕೊಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆದರೂ ಹೇಳ್ಬೋದಿತ್ತಾನೆ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳ್ತಾರೆ. ಅದೇ ಮತ್ತೆ ಬಂದುಬಿಟ್ಟು, ನೀನು ತುಂಬ ಚೆನ್ನಾಗಿ ಕಾಣ್ತಿದ್ಯಾ, ಅದು ಮೊಸರನ್ನ ಥರ ಕಾಣ್ತಿದ್ಯಾ, ನಿನಗೆ ಅಂತ ಹೇಳ್ತಾರೆ. ಆದರೂ ಮೊಸರು ತುಂಬ ಚೆನ್ನಾಗಿರುತ್ತಲ್ವಾ, ಹಾಗಾಗಿ ಚೆನ್ನಾಗಿವನೇ ಅಂತ ಹೇಳಿದಾನೆ ಅಂತ ಅನ್ಕೋತಾರೆ. ಅದೇ ಟೈಮ್ಗೆ ಮಾಧವ ರೆಡಿ ಆಗ್ತಿರ್ತಾನೆ. ಅಲ್ಗೂ ನಂದ ಕೂಡ ಬರ್ತಾನೆ. ಮಗನೇ, ನೀನು ನೋಡಿ ನನಗೆ ತುಂಬ ಖುಷಿ ಆಯಿತು. ಈ ದಿನಕ್ಕೋಸ್ಕರ ಎಷ್ಟು ದಿವಸದಿಂದ ಕಾಯ್ತಿದ್ದೆ ಗೊತ್ತಾ ನೀನು. ನಿಜವಾಗ್ಲೂ ನನಗೆ ನೀನು ನೋಡ್ತಾ ಇದ್ರೆ ನಂಗೆ ಅಷ್ಟು ಹೆಮ್ಮೆ ಅನ್ನಿಸ್ತಿದೆ ಕೊಡೋ. ನನಗೆ ನಾನೇ ಕಳೆದೋಗ್ಬಿಟ್ಟಿದ್ದೀನಿ. ಎಷ್ಟು ಜನ ಬಂದಿದ್ದಾರೆ ಗೊತ್ತಾ ಹೊರಗಡೆ, ಅವ್ರನ್ನೆಲ್ಲನೂ ಮಾತಾಡಿಸಿ ನನಗೆ ಅಷ್ಟು ಆಯಾಸ ಆಗಿದ್ರು ಕೂಡ ನನಗದು ಗೊತ್ತೇ ಆಗ್ತಿಲ್ಲ ಮಗನೇ. ನಿಜವಾಗ್ಲೂ ನಾನು ಈ ದಿನಕ್ಕೋಸ್ಕರ ಎಷ್ಟು ದಿವಸದಿಂದ ಕಾಯ್ತಿದೆ ಅಂದರೆ ನಿಜವಾಗ್ಲೂ ಅಷ್ಟು ಖುಷಿ ಆಗ್ತಿದೆ ಮಗನೇ. ಹೊರಗಡೆ ಅಂತಹ ಜನ, ನೆಂಟರು ಇಷ್ಟು ಎಲ್ಲರೂ ಕೂಡ ನಾನು ಯಾರೂ ಇಲ್ಲ ಅಂತ ಅಂದ್ಕೊಬಿಟ್ಟಿದ್ದೆ ಕಣೋ. ಅವ್ರನ್ನೆಲ್ಲ ನೋಡಿ ನನ್ನ ಮನಸ್ಸು ಉಕ್ಕಿ ಹರಿತಿದೆ ಮಾಧವ ಅಂತ ಹೇಳ್ತಾರೆ. ಆದರೂ ನಿಂಗೇನೋ ಕಮ್ಮಿ ಆಗಿದೆ ಕಣೋ ಅಂತ ಹೇಳ್ತಾರೆ. ಕಾಡಿಗೆ ಅಂತ ಹೇಳ್ಬಿಟ್ಟು ನಂದ ತನ್ನ ಮಗನಿಗೆ ಪ್ರೀತಿಯಿಂದ ಕಾಡಿಗೆನ ಇಡ್ತಾನೆ. ನಿಂಗೆ ಇದೊಂದು ಕಮ್ಮಿ ಆಗಿತ್ತು ಅಂತ ಹೇಳ್ಬಿಟ್ಟು. ಆದರೂ ಕೂಡ ಇನ್ನೂ ಏನೋ ಒಂದು ಮಿಸ್ಸಿಂಗ್ ಕಣೋ ಮಾಧವ, ನಿನಗೆ ಏನೋ ಕಮ್ಮಿ ಆಗಿದೆ ಅಂತ ಹೇಳ್ತಾನೆ. ಹಂಗಂತ ಹೇಳಿಬಿಟ್ಟು, ಹೌದು ಕುಂಕುಮ ಕಮ್ಮಿ ಆಗಿದೆ ಅಂತ ಹೇಳಿ ಕುಂಕುಮನ ಇಡ್ತಾನೆ. ಅಪ್ಪ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಮಾಧವ ಆಶೀರ್ವಾದ ತಗೋತಾನೆ. ಮಗನೇ, ಈ ದಿನಕ್ಕೋಸ್ಕರ ತುಂಬ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಮಗನೇ ಅಂತ ಹೇಳಿಬಿಟ್ಟು ತಪ್ಕೊಂಡು ಹಾಗೆ ಅಳ್ತಿರ್ತಾರೆ. ಇನ್ನೊಂದು ಕಡೆ ವಾಣಿ ಬರ್ತಾಳೆ. ರೆಡಿ ಆದ್ಯಮ್ಮ ಅಂತ ಹೇಳಿಬಿಟ್ಟು, ಮಾ ಬಂದೆ ಅಂತ ಹೇಳಿಬಿಟ್ಟು ಬರ್ತಾಳೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ, ಈ ದಿವಸಕ್ಕೋಸ್ಕರ ನಾನು ನಿನ್ನ ಕಾಯ್ತಾ ಇದ್ದೆ ಮಗಳೇ. ನಿಜವಾಗ್ಲೂ ಅಪ್ಸರೆ ಥರ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾರೆ. ಹೌದಮ್ಮ, ನಿಜವಾಗ್ಲೂ ನಿಮ್ಮ ಶ್ರಮದ ಫಲ ಅಂತ ಹೇಳ್ಬೋದು. ನೀನೇ ಅಮ್ಮ ಹೇಗೆ ಕಾಣ್ತಿದ್ದೀನಿ ಇನ್ನೊಂದ್ಸಲ ಹೇಳು ಅಂತ ಹೇಳ್ತಾರೆ. ನಿಜವಾಗ್ಲೂ ಈ ಸೀರೆ ನಿನಗೆ ಅಂದಾಗಿದೆಯೋ, ನೀನು ಅದಕ್ಕೆ ಚೆನ್ನಾಗಿ ಕಾಣಿಸ್ತಿದೆಯೋ ಒಂದು ಗೊತ್ತಾಗ್ತಿಲ್ಲಮ್ಮ ಅಂತ ಹೇಳ್ತಾರೆ. ಹೌದು, ನಾನು ಆದಷ್ಟು ಬೇಗ ನಿನ್ನ ಮದುವೆ ಆಗಲಿ ಅಂತ ಆಸೆ ಪಡ್ತಿದ್ದೆ ಅಂತ ಹೇಳ್ತಾರೆ. ಅಪ್ಪ ಆದಷ್ಟು ಬೇಗ ನಿನಗೂ ಒಂದು ಹೆಣ್ಣೋಡು ಮದುವೆ ಮಾಡ್ತೀನಿ ಬಿಡಮ್ಮ ಅಂತ ಅವಳು ತಂಗಿಗೆ ಹೇಳ್ತಾರೆ. ಏನು ಬೇಡಮ್ಮ, ಭಾವ ನೋಡಿ ಮದುವೆ ಮಾಡ್ತಾರೆ ಬಿಡು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ತಂದೆನೂ ಕೂಡ ಬರ್ತಾರೆ. ಅಪ್ಪ ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಹೇಳ್ತಾರೆ. ಅಪ್ಸರೆ ಥರ ಕಾಣ್ತಿದ್ಯಾ ಮಗಳೇ ಅಂತ ಹೇಳ್ತಾರೆ. ಹೌದು, ಇದೇ ತಾನೇ 1,00,000 ರೂಪಾಯಿ ಕೊಟ್ಟು ತಗೊಂಡೋ ಸೀರೆ ಅಂತ ಹೇಳ್ತಾರೆ. ಹೌದು, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಮ್ಮ, ನೀನು ಎಷ್ಟು ಹೊಗಳಿದ್ರು ಕೂಡ ಸಾಲದು, ಮದುವೆ ಮಾಡ್ಕೊಂಡು ಗಂಡು ಮನೆಗೆ ಹೊರಟೋಗ್ತೀಯ ಅಲ್ವಾ ಅನ್ನೋದೊಂದೇ ಬೇಜಾರು ಅಂತ ಅಂತಿರ್ತಾರೆ. ಆದರೂ ಚೆನ್ನಾಗಿರಮ್ಮ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಅಯ್ಯೋ ಸುಮ್ಮನೆ ನೋಡಿ ದೃಷ್ಟಿನೇ ಇಟ್ಟಿಲ್ಲ ಅಂತ ಹೇಳ್ಬಿಟ್ಟು ದೃಷ್ಟಿನ ತೆಗಿತಾಳೆ. ಎಲ್ಲರೂ ದೃಷ್ಟಿನೂ ಸರಿ ಆಯಿತು, ಬೇಗ ಬನ್ನಿ, ಎಲ್ಲ ಶಾಸ್ತ್ರಗಳನ್ನು ಶುರು ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರ ತಂದೆ ಹೋಗ್ತಾರೆ. ಅಪ್ಪ ಒಂದು ನಿಮಿಷ ನನಗೆ ಆಶೀರ್ವಾದ ಮಾಡಿಯಪ್ಪ ಅಂತ ಹೇಳಿಬಿಟ್ಟು ಪ್ರಿಯ ಆಶೀರ್ವಾದ ತಗೋತಾರೆ. ನಂತರ ಪುರೋಹಿತರು ಬಂದು ಬಾಸಿಂಗ ಕಟ್ಟಕ್ಕೆ ಅಂತ ಬಂದಿರ್ತಾರೆ. ಆಗ ಮಂತ್ರವನ್ನು ಹೇಳಿ ಬಾಸಿಂಗ ಕಟ್ಟಬೇಕು ಮದುಮಗುಂಗೆ ಅಂತ ಹೇಳ್ತಾರೆ. ಅದು ಸೋದ್ರ ಮಾವನೇ ಕಟ್ಟಬೇಕು ಅಂತ ಹೇಳ್ತಾರೆ. ಏನು ಸೋದ್ರ ಮಾವನ ಕಟ್ಟಬೇಕಾ? ಒಂದು ವಿಶೇಷತೆ ಏನಂದರೆ ಸೋದ್ರ ಮಾವನಿಗೆ ಇನ್ನೂ ಮದುವೆ ಆಗಿಲ್ಲ ಅಂದರೆ ಅವ್ರಿಗೆ ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಅಯ್ಯೋ, ನನ್ನ ಅದೃಷ್ಟ ಕೀರಿಕ ಇಲ್ಲೇ ಇದೆಯಲ್ಲಪ್ಪ, ಇಲ್ಲೇ ಇದೆಯಾ ಅಂತಂದರೆ ಯಾವತ್ತೋ ನಿನಗೆ ಬಾಸಿಂಗ ಕಟ್ಬಿಡ್ತಿದ್ನಲ್ಲೋ ಅಂತ ಹೇಳಿ ಸುಂದರ ಪಾಪ ತುಂಬ ಖುಷಿಯಿಂದ ಮಾಧವನ ಕೂರಿಸಿ ಪೇಟ ಹಾಕ್ತಿರ್ತಾನೆ. ನಿಜವಾಗ್ಲೂ ನೀನು ನನಗೆ ಯಾವತ್ತೂ ವರ ಇಲ್ಲ ಕಣೋ, ನಮ್ಮ ಅಕ್ಕ ಭಾವ ನನಗೆ ನಿನ್ನನ್ನು ಪ್ರೀತಿಯಿಂದ ನಾನು ಕೊಟ್ಟರು ಕಣೋ, ನೀನು ಯಾವತ್ತೂ ನನಗೆ ಭಾರ ಅನಿಸಿಲ್ಲ ಕಂದ, ನೀನು ಅಷ್ಟು ಒಳ್ಳೆಯನು. ಆವತ್ತಿನ ಕಾಲದಲ್ಲೇ ಅಪ್ಪ ಅಮ್ಮಂಗೆ ಕಷ್ಟ ಅಂತ ಹೇಳಿ ಯಾವತ್ತೂ ಏನು ಕೇಳ್ತಿರ್ತಾರೆ, ಎಲ್ಲರೂ ಅದು ಬೇಕು ಇದು ಬೇಕು ಅಂತ ಕೇಳೋರು. ಆದರೆ ನೀನು ಮಾತ್ರ ಯಾವತ್ತೂ ಏನೂ ಕೇಳ್ತಿರಲಿಲ್ಲ. ನೀನು ದೇವ್ರಂಥ ಮಗ ಕಣೋ, ನಿಜವಾಗ್ಲೂ ನೀನು ಎತ್ತಾಡ್ಸಿದ್ದೀನಿ ಅನ್ನೋದೇ ನನಗೊಂದು ದೊಡ್ಡ ಖುಷಿ ಮಗನೇ, ಅಷ್ಟು ನೀನು ದೇವ್ರಂಥ ಮಗ ಕಣಯ್ಯ ಅಂತ ಹೇಳಿ ಸುಂದರ ಅಳ್ತಾ ಇರ್ತಾನೆ. ಇದು ಇವತ್ತಿನ ಸ್ಟೋರಿ. ನಿಮಗೂ ಕೂಡ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅದನ್ನು ನೋಡಿ ನಂದ ಕಣ್ಣು ತುಂಬಿ ಬರ್ತಾ ಇರುತ್ತೆ. ಥ್ಯಾಂಕ್ ಯು.